ಚಾಲಕರೇ ಎಚ್ಚರ. ಬಾಗೇವಾಡಿ ತಾಲೂಕಿನ ಮಿನಿ ವಿಧಾನಸೌಧದ ಬಳಿ ಬಲಿಗಾಗಿ ಕಾದು ನಿಂತಂತಿವೆ ರೋಡ್ ಡಿವೈಡರ್. ಮಿನಿ ವಿಧಾನಸೌಧದಿಂದ ಕೋರ್ಟ್ವರೆಗೆ ಇರುವ ರಸ್ತೆ ಕಿರಿದಾಗಿದ್ದು, ಯಾವುದೇ ರೀತಿಯ ಅಪಘಾತ ಮುನ್ನೆಚ್ಚರಿಕೆ ಅಥವಾ ರಸ್ತೆ ಕಿರಿದಾಗಿರುವುದಕ್ಕೆ ಸೂಚನಾ ಫಲತೆಗಳಿಲ್ಲ. ಈ ರಸ್ತೆಯಲ್ಲಿ ಒಂದಲ್ಲ ಒಂದು ಅಪಘಾತ ನಡೆಯುತ್ತಲೇ ಇದೆ. ರೋಡ್ ಹಂಪ್ಸ್ ಇಲ್ಲದ ಈ ರಸ್ತೆಯಲ್ಲಿ ವಾಹನಗಳು ಅತಿ ವೇಗದಲ್ಲಿ ಬರುತ್ತವೆ. ನಮಸ್ಕಾರ ಬಂಧುಗಳೇ, ಇವತ್ತು ಏನು ನಿಮ್ಮ ಮುಂದೆ ಏನು ಸುದ್ದಿ ತರ್ತಾ ಇದ್ದೀನಿ ಅಂತಂದರೆ, ಬಸವನ ಬಾಗೇವಾಡಿ ಮತ್ತು ಬಿಜಾಪುರ ಸ್ಟೇಟ್ ಹೈವೇ, ಈ ಬಸವನ ಬಾಗೇವಾಡಿ ಒಳಗಡೆ ಬರ್ತಕ್ಕಂಥ, ಬಿಜಾಪುರದಿಂದ ಬಸವನ ಬಾಗೇವಾಡಿ ಒಳಗಡೆ ಬರ್ತಕ್ಕಂಥ ಸಮಯದಲ್ಲಿ ಈ ಎಂಟ್ರೆನ್ಸ್ ಏನದ ಡಿವೈಡರ್ ಮಾಡಿದ್ದಾರೆ. ಇಲ್ಲಿಂದ ಮತ್ತು ಈ ಬಸವನ ಬಾಗೇವಾಡಿ ಕೋರ್ಟ್ನಿಂದ ಮಿನಿ ವಿಧಾನಸೌಧವರೆಗೆ ಈ ಡಿವೈಡರ್ ಮಾಡಿದಾರಲ್ಲ, ಈ ಡಿವೈಡರ್ ರಸ್ತೆ ಮಧ್ಯದಲ್ಲಿ ಮಾಡಿಬಿಟ್ಟು ಒಂದು ವಾಹನ ಚಾಲಕರಿಗೆ ಅಡೆತಡೆ ಆಗಿದೆ. ಹೆಂಗಂದ್ರೆ ರಾತ್ರಿ ವೇಳೆದಾಗ ಸ್ಪೀಡು 90-100 ಸ್ಪೀಡಲ್ಲಿ ಗಾಡಿಗಳು ಇಲ್ಲೆಲ್ಲ ವಾಹನಗಳು ಚಲಾಯಿಸ್ತಾವ. ಸರಿಯಾದ ರೀತಿಯಲ್ಲಿ ಬ್ರೇಕ್ ರೋಡ್ ವ್ಯವಸ್ಥೆ ಇಲ್ಲ. ಮತ್ತು ಈ ಏನು ವೈಟ್ ಪಟ್ಟಿ ಏನು ಹಾಕಿದಾರಲ್ಲ ಅದು ಒಳಗಡೆ ಐತೆ, ಮತ್ತು ಅದ್ರ ಮಧ್ಯದಲ್ಲಿ ಒಂದು ಚೂರು ಗ್ಯಾಪ್ನೂ ಇಲ್ಲ. ಅದೇ ರೀತಿ 90-100 ಸ್ಪೀಡಲ್ಲಿ ಗಾಡಿಗಳು ಎಂಟ್ರಿ ಆಗ್ತವೆ ಒಳಗಡೆ. ಇಲ್ಲೇ ಮುಂದೆ ಒಂದು ಕಾಲೇಜ್ ಐತೆ, ಸಣ್ಣ ಹುಡುಗರು ಅಡ್ಡಾಡ್ತಾರೆ, ಕಾಲೇಜ್ ಹುಡುಗರು ಅಡ್ಡಾಡ್ತಾರೆ. ಮತ್ತು ಇಲ್ಲಿ ಬ್ರೇಕ್ ರೋಡ್ ಇಲ್ಲ. ಅದೇ ಏನು ವಾಹನ ಚಾಲಕರು ನೈಟ್ ವೇಳೆಯಲ್ಲಿ ಹೋಗುವಾಗ ಈ ಡಿವೈಡರ್ ಕಾಣಂಗಿಲ್ಲ. ಎದುರುಗಡೆ ಒಂದು ಗಾಡಿ ಬಂದ್ಬಿಟ್ರೆ ಈ ಡಿವೈಡರ್ ಕಾಣಂಗಿಲ್ಲ. ಇಲ್ಲಿ ಈ ವೈಟ್ ಲೈನ್ ಮುಖಾಂತರ ಸೀದಾ ಬಂದ್ಬಿಡ್ತಾರೆ. ಈ ರೀತಿಯಿಂದಾಗಿ ಇಲ್ಲಿ ದಿನನಿತ್ಯ ಸುಮಾರು ಒಂದು ವಾರದಲ್ಲಿ ಸುಮಾರು 5-6 ಗಾಡಿಗಳು ಇಲ್ಲಿ ಅಪಘಾತಕ್ಕೆ ಈಡಾಗಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, PWD ಅಧಿಕಾರಿಗಳಾಗಲಿ ಮತ್ತು ಹೈವೇ ಅಥಾರಿಟಿ ಅಧಿಕಾರಿಗಳಾಗಲಿ ಈ ಕಡೆ ಕಣ್ಣೆತ್ತಿ ಕೂಡ ನೋಡಿಲ್ಲ. ಇದೇನು ಸಮಚಿತ್ತವಾಗಿ ಎಲ್ಲ ವಾಹನ ಚಾಲಕರು ಕಳವಳ ವ್ಯಕ್ತಪಡಿಸ್ತಿದ್ದಾರೆ. ಏನು ಅಂತಂದ್ರೆ ಈ ರೋಡ್ ಏನದ ಅಗಲೀಕರಣ ಮಾಡಿಬಿಟ್ಟು ಮತ್ತೆ ಒಂದು ವ್ಯವಸ್ಥಿತವಾಗಿ ಒಂದು ಬ್ರೇಕ್ ರೋಡ್ ನಿರ್ಮಿಸಿ ಮತ್ತು ಒಂದು ಸಿಗ್ನಲ್ ರಿಫ್ಲೆಕ್ಟರ್ಗಳನ್ನು ಅಳವಡಿಸಿ ಒಂದು ವ್ಯವಸ್ಥಿತವಾಗಿ ರೋಡ್ ಮಾಡಬೇಕು ಅಂತೇಳಿ ಕಳವಳವನ್ನು ವ್ಯಕ್ತಪಡಿಸ್ತಿದ್ದಾರೆ. ರಸ್ತೆ ಇಕ್ಕಟ್ಟಾಗಿರುವುದರಿಂದ ರೋಡ್ ಡಿವೈಡರ್ ಸರಿಯಾಗಿ ಕಾಣುವುದಿಲ್ಲ. ಹಾಗೂ ಇಲ್ಲಿ ಯಾವುದೇ ರಿಫ್ಲೆಕ್ಟರ್ ಸಹ ಇಲ್ಲದಿರುವುದರಿಂದ ಚಾಲಕರಿಗೆ ತುಂಬಾ ತೊಂದರೆ ಉಂಟಾಗುತ್ತಿದೆ. ಈ ಬಗ್ಗೆ ಈ ರಸ್ತೆಯಲ್ಲಿ ಸಂಚರಿಸುವ 2 ವೀಲರ್, 3 ವೀಲರ್, 4 ವೀಲರ್ ಹೀಗೆ ಎಲ್ಲ ಚಾಲಕರಿಗೂ ಈ ರಸ್ತೆಯಿಂದ ತುಂಬಾ ಸಮಸ್ಯೆ ಉಂಟಾಗುತ್ತಿದ್ದು, ಸಂಬಂಧಪಟ್ಟ ಇಲಾಖೆಯವರು ಇತ್ತ ಗಮನ ಹರಿಸಬೇಕಿದೆ. ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಿಸಿದ PWD ಇಲಾಖೆ ನಿರ್ಲಕ್ಷ್ಯದಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದ್ದು, ಸಂಬಂಧಪಟ್ಟ ತಾಲೂಕು ಆಡಳಿತ, ಹೈವೇ ಅಥಾರಿಟಿ ಮತ್ತು PWD ಇಲಾಖೆಯವರು ಇನ್ನಾದರೂ ಎಚ್ಚೆತ್ತುಕೊಂಡು ವೈಜ್ಞಾನಿಕವಾಗಿ ರೋಡ್ ಡಿವೈಡರ್, ರಿಫ್ಲೆಕ್ಟರ್ ಮತ್ತು ರೋಡ್ ಹಂಪ್ಸ್ ಸರಿಪಡಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಈ ರಸ್ತೆಯಲ್ಲಿ ಸಂಚರಿಸುವ ಸಾರ್ವಜನಿಕರು ಜೀವ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗಬಹುದು. ರೋಡ್ ಹಂಪ್ಸ್ ಇಲ್ಲದ ಕಾರಣ ವೇಗವಾಗಿ ಬರುವ ವಾಹನಗಳು ರಸ್ತೆ ದಾಟುವ ಪಾದಚಾರಿಗಳಿಗೆ ತೊಂದರೆ ಉಂಟುಮಾಡುತ್ತಿದೆ. ಇತ್ತ ಚಾಲಕರು ಮತ್ತು ಪಾದಚಾರಿಗಳು ತೊಂದರೆ ಅನುಭವಿಸುತ್ತಿರುವುದು, ಇನ್ನೂ ಸಂಬಂಧಪಟ್ಟ ಇಲಾಖೆಯವರು ಗಮನಕ್ಕೆ ಬಾರದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯವರು ಎಚ್ಚೆತ್ತುಕೊಂಡು ಮುಂದಾಗುವ ಅಪಘಾತಗಳನ್ನು ತಪ್ಪಿಸಬೇಕೆಂಬುದೇ ಬಸವನ ಬಾಗೇವಾಡಿ ತಾಲೂಕಿನ ಸಾರ್ವಜನಿಕರ ಆಶಯವಾಗಿದೆ. ವರದಿ ಹನುಮೇಶ್, ತಾಲೂಕು ವರದಿಗಾರರು, ಬಸವನ ಬಾಗೇವಾಡಿ.